ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಥವಾ ಎಂದಿನಂತೆ ನಡೀತಿದೆಯಾ ಅಂತ ಹೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಮತ್ತು ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ರು ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 6/8/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 8 ರೂಪಾಯಿ ಕೆ ಜಿ ಇದೆ. ಕೇವಲ 8 ರೂಪಾಯಿಗೆ 1 ಕೆ ಜಿ, 800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಅದೇ ನಿಮಗೆ ಅರ್ಧ ಕ್ವಿಂಟಲ್ ಅಂದರೆ 50 ಕೆ ಜಿ ಬ್ಯಾಗ್ ಬೇಕಂದ್ರೆ 400 ರೂಪಾಯಿ ಆಗುತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ ಕೆ ಜಿ ಇದೆ. ಕೇವಲ 9 ರೂಪಾಯಿಗೆ 1 ಕೆ ಜಿ, 1 ಕ್ವಿಂಟಲ್ಗೆ 900 ರೂಪಾಯಿ ಆಗುತ್ತೆ. 50 ಕೆ ಜಿ ಬ್ಯಾಗಿಗೆ 450 ರೂಪಾಯಿ ಆಗುತ್ತೆ. ನೋಡ್ಬೋದು ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ಮತ್ತೆ ನಿಮಗೆ ನೋಡಬಹುದು ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದೆ. ನೋಡಬಹುದು ಚಿಕ್ಕ ಸೈಜಲ್ಲಿ ಇದ್ದಕ್ಕೆ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ಕೂಡ ಚಿಕ್ಕ ಸೈಜಲ್ಲೇ ಇದೆ, ಹಾಗಾಗಿ ನಿಮಗೆ 10 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. 1000 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಆ 9 ರೂಪಾಯಿ ಈರುಳ್ಳಿ ಏನು ನೋಡಿದ್ರಲ್ವ, ಅದಕ್ಕಿಂತ ಇದೊಂದು ಸ್ವಲ್ಪ ಬೆಟರ್ ಆಗಿದೆ ಅಷ್ಟೇ. ಬಟ್ ಆದ್ರೂ ಕೂಡ ಚಿಕ್ಕ ಸೈಜಲ್ಲೇ ಇದೆ, ಬೇಕಾದವರು ನೋಡಿಬಿಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ ಕೆ ಜಿ ಇದೆ. 1200 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು ಇದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ನಲ್ಲಿದೆ. ಕೇವಲ 12 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಈ ರೇಟಲ್ಲಿ ನೀವು ಕೊಂಡ್ಕೊಂಡು ಹೋಗಿ, ನಿಮಗೆ ನಿಮ್ಮ ಅಂಗಡಿಯಲ್ಲಿ ನೀವು ಯಾವ ರೇಟಲ್ಲಿ ಮಾರಿದ್ರೆ ನಿಮಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಮಾರಬೇಕಾಗತ್ತೆ. ಇದು 11 ರೂಪಾಯಿ ಕೆ ಜಿ ಇದೆ. 1100 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಪ್ರತಿಯೊಂದು ಈರುಳ್ಳಿನೂ ನೀವು ಗಮನಿಸಬೇಕಾಗತ್ತೆ. ಇದು 14 ರೂಪಾಯಿ ಕೆ ಜಿ ಇದೆ. 1400 ರೂಪಾಯಿ ಆಗುತ್ತೆ. ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಬಹುದು 14 ರೂಪಾಯಿಗೆ 1 ಕೆ ಜಿ, 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಇದು ಕೂಡ 14 ರೂಪಾಯಿ ಆಗುತ್ತೆ 1 ಕೆ ಜಿ, 1400 ರೂಪಾಯಿ 1 ಕ್ವಿಂಟಲು. 50 ಕೆ ಜಿಯ ಬ್ಯಾಗ್ ಬೇಕು ಅಂದರೆ ನಿಮಗೆ 700 ರೂಪಾಯಿ ಆಗುತ್ತೆ. ರೈತರು ಮತ್ತು ಗ್ರಾಹಕರು ಇಬ್ಬರೂ ಇದನ್ನು ಗಮನಿಸಬೇಕಾಗತ್ತೆ. ನಿಮಗೆ ಈ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಬೇಕಾಗತ್ತೆ. ರೈತರು ನೀವು ಬೆಳೆದಿರುವಂತಹ ಬೆಳೆ ಇದೇ ರೀತಿ ಇದ್ದರೆ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ, ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ಸಿಗುತ್ತೆ ಅಂತ. ಇದು 14 ರೂಪಾಯಿ ಕೆ ಜಿ ಇದೆ. 1400 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಅದೇ ನಿಮಗೆ 50 ಕೆ ಜಿ ಬ್ಯಾಗಿಗೆ 700 ರೂಪಾಯಿ ಆಗುತ್ತೆ. ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ ಕೆ ಜಿ ಇದೆ. ನೋಡಬಹುದು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 15 ರೂಪಾಯಿ ಕೆ ಜಿ ಇದೆ. ನೋಡ್ಬೋದು ಬಿಗ್ ಸೈಜಲ್ಲೇ ಇದ್ದಾವೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ನೋಡಬಹುದು 15 ರೂಪಾಯಿಗೆ ಈ ಈರುಳ್ಳಿ ಸಿಗತ್ತೆ, ನಂಬಕ್ಕೆ ಆಗಲ್ಲ ಅಲ್ವಾ? ಆದರೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಎಷ್ಟು ಕಡಿಮೆ ಇದೆ ನೋಡಬಹುದು ರೇಟು. ಇದು 16 ರೂಪಾಯಿ ಕೆ ಜಿ ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಸೈಜ್ಗಳನ್ನ ನೋಡಬೇಕಾಗತ್ತೆ. ಹಾಗೆಯೇ ಡಬಲ್ ಪತ್ತಿ ಇದೆಯೋ ಇಲ್ವೋ ಅಥವಾ ಡ್ರೈ ಆಗಿದೆಯೋ ಪ್ರತಿಯೊಂದು ಚೆಕ್ ಮಾಡಬೇಕಾಗತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ. ಮಾರ್ನಿಂಗ್ 9 o'clock ಏನು ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಹರಾಜಲ್ಲಿ ಏನು ರೇಟ್ ಕೂಗ್ತಾರಲ್ವ ಆ ರೇಟನ್ನ ನಾವು ನಿಮಗೆ ತಿಳಿಸ್ತಾ ಇರೋದು. ಇದು 16 ರೂಪಾಯಿ ಕೆ ಜಿ ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 17 ರೂಪಾಯಿ ಕೆ ಜಿ ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಅದೇ ನಿಮಗೆ 50 ಕೆ ಜಿ ಬ್ಯಾಗ್ ಬೇಕಂದರೆ 875 ರೂಪಾಯಿ ಆಗುತ್ತೆ. ನೋಡಬಹುದು 50 ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ, ಹಾಗೆಯೇ 1 ಕ್ವಿಂಟಲ್ಗೆ ಎಷ್ಟಾಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ನಾವು ವಾಟ್ಸಪ್ಪಲ್ಲಿ 50 ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆಯೋ ಅದನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ಅದ್ರದ್ದು 1 to ಡಬಲ್ ಮಾಡಿ ನಾವು ಕ್ವಿಂಟಲ್ಗೆ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ವಾಟ್ಸಪ್ಪಲ್ಲಿ ಒಂದು ರೇಟು, ಯೂಟ್ಯೂಬಲ್ಲಿ ಒಂದು ರೇಟು ಅಂತ ಹೇಳಿಬಿಟ್ಟು ಏನು ಡೌಟ್ ಏನು ಪಡೋಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ ಕೆ ಜಿ ಇದೆ. 1800 ರೂಪಾಯಿ ಆಗುತ್ತೆ. ಇದು 50 ಕೆ ಜಿಯ ಬ್ಯಾಗಿಗೆ 900 ರೂಪಾಯಿ ಆಗುತ್ತೆ. ಸೊ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು, ಹಾಗೆ ಕಮೆಂಟ್ ಮೂಲಕನೂ
ಕ್ವಶನ್ನ ಕೇಳಬಹುದು. ಇದು 20 ರೂಪಾಯಿಗೆ 1 kg ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. 50 kgಗೆ ನಿಮಗೆ 1000 ರೂಪಾಯಿ ಆಗುತ್ತೆ. ನಿಮಗೆ ಅಂದರೆ ನಿಮಗೆ ಕ್ವಿಂಟಲ್ ತೊಗೊಳೋಕ್ಕೆ ಆಗಿಲ್ಲ, ರೈಟ್ ಜಾಸ್ತಿ ಆಗುತ್ತೆ ಅಂದರೆ 50 kgಯ ಬ್ಯಾಗ್ ಕೂಡ ನೀವು ಕೊಂಡ್ಕೊಳ್ಬಹುದು. ಇದು ಕೂಡ 20 ರೂಪಾಯಿಗೆ 1 kg. ಇದು 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ನೀವು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಏನು ರೇಟಿಗೆ ಸಿಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋವಂಥದ್ದು. ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಇದು ಕೂಡ ನಿಮಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ. 2000 ರೂಪಾಯಿ 1 ಕ್ವಿಂಟಲು. 50 kg ಬ್ಯಾಗಿಗೆ 1000 ರೂಪಾಯಿ ಆಗುತ್ತೆ. ನೋಡಬಹುದು ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಬಿಗ್ ಸೈಜಲ್ಲೇ ಇದ್ದಾವೆ. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಈ ಈರುಳ್ಳಿ ಬೇಕು ಅಂದರೆ ಈಗನೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದು ಕೂಡ 20 ರೂಪಾಯಿಗೆ 1 kg ಇದೆ. ಇದು 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು ಕೂಡ ಚೆನ್ನಾಗೇ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ, ಬಿಗ್ ಸೈಜಲ್ಲೇ ಇದ್ದಾವೆ. ಇಷ್ಟು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ 20 ರೂಪಾಯಿ kg ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 22 ರೂಪಾಯಿಗೆ 1 kg. ಇದು 1 ಕ್ವಿಂಟಲ್ಗೆ 2200 ರುಪೀಸ್ ಆಗುತ್ತೆ. ಅದೇ 50 kgಯ ಬ್ಯಾಗಿಗೆ ನಿಮಗೆ 1100 ರೂಪಾಯಿ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಇದಾಗಿದೆ. ನಿಮಗೆ ಯಾವುದೇ ರೀತಿಯ ಮಾಹಿತಿ ಬಗ್ಗೆ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಸೇಮ್ ನಂಬರಲ್ಲಿ ವಾಟ್ಸಪ್ ಕೂಡ ಇರುತ್ತೆ. ನೀವು ಕ್ವಶನ್ನ ಕೇಳಬಹುದು ಅಥವಾ ನೀವು ಕಮೆಂಟ್ ಮೂಲಕ ಕೂಡ ಕ್ವಶನ್ ಕೇಳಬಹುದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಬಹುದು. ಹಾಗೆಯೇ ನನಗೆ ಕಮೆಂಟ್ ಮೂಲಕ ಕೇಳಿದರೆ ಒಬ್ಬರು ಕ್ವಶನ್ನು ಏನಂದರೆ, ಮೇಡಮ್ ನೀವು ಗ್ರಾಹಕರಿಗೆ ತುಂಬ ಹೆಲ್ಪ್ ಆಗೋ ರೀತಿಯಲ್ಲಿ ಹೇಳ್ತೀರಾ, ಬಟ್ ರೈತರಿಗೆ ಇದರಿಂದ ಏನು ಹೆಲ್ಪ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು. ಹೌದು, ಇವಾಗ ರೈತರಿಗೆ ಏನು ಹೆಲ್ಪ್ ಆಗ್ತಿಲ್ಲ. ಈ ಈರುಳ್ಳಿ ರೇಟನ್ನು ನೀವು ಗಮನಿಸಿದ್ರೆ ಇದರಿಂದ ರೈತರಿಗಂತೂ ನಿಜವಾಗ್ಲೂ ಹೆಲ್ಪ್ ಆಗ್ತಿಲ್ಲ. ಯಾಕಂದರೆ ಈರುಳ್ಳಿ ರೇಟು ಜಾಸ್ತಿ ಆಗ್ತಾನೇ ಇಲ್ಲ. ಹಾಗಾಗಿ ನಿಮಗೂ ಕೂಡ ಅದೇ ಅನಿಸುತ್ತೆ ರೈತರಿಗೆ ಹೆಲ್ಪ್ ಆಗ್ತಿಲ್ಲ ಅನ್ನೋದು. ಬಟ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳಿಸ್ಕೊಡುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಷ್ಟೇ. ಇದರಿಂದ ನಾವು ಗ್ರಾಹಕರಿಗೆ ಆಗಲಿ ರೈತರಿಗೆ ಆಗಲಿ ಯಾರಿಗೂ ಒಬ್ಬರಿಗೆ ಹೆಲ್ಪ್ ಆಗಲಿ ಅಂತೇನಿಲ್ಲ. ಬಟ್ ಎಲ್ಲರಿಗೂ ನಾನು ವಿಡಿಯೋ ಮೂಲಕ ತಿಳಿಸೋದಿಷ್ಟೇ. ಇವತ್ತಿನ ರೇಟ್ ಏನು ನಡೀತಿದೆ, APMC ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋ ಅಂಥದ್ದು. ಇದರಿಂದ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮ್ಮ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ ನೀವು ಬೆಳೆದಿರೋಂತಹ ಬೆಳೆನ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇವಾಗ ರೇಟ್ ಕಡಿಮೆ ಇದೆ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಶುಂಠಿ ಮತ್ತು ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋಗಳನ್ನ ಆಲ್ರೆಡಿ ಹಾಕಿದ್ದೀನಿ, ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 40,292 ಬ್ಯಾಗ್ಸ್ ಬಂದಿದೆ. 123 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ವ, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ. ಆನಿಯನ್ನು ನೀವು ನೋಡ್ತಿರುವಂತೆಯೇ ಜಾಸ್ತಿನೇ ಬಂದಿದೆ ಯಶವಂತಪುರ ಮಾರ್ಕೆಟ್ಗೆ. ಯಶವಂತಪುರ ಅಂತಲ್ಲ, ಎಲ್ಲ ಮಾರ್ಕೆಟ್ಗೂ ಜಾಸ್ತಿ ಹೋಗ್ತಾನೆ ಇದೆ. ಯಾಕಂದರೆ ರೈತರು ಅಷ್ಟೊಂದು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಇವಾಗ ಮಾರ್ಕೆಟ್ಗೆ ತಗೊಬಂದು ಮಾರ್ತಿದ್ದಾರೆ. ಬಟ್ ಇವಾಗ ಕೂಡ ಅವರಿಗೆ ರೇಟ್ ಇಲ್ಲ. ಯಶವಂತಪುರ ಮಾರ್ಕೆಟ್ನಲ್ಲೇ ಆಗಲಿ ಯಾವುದೇ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಇವಾಗ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ. ಹಾಗಾಗಿ ರೈತರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನೋಡಿಕೊಂಡು ನೀವು ಕೂಡ ಮಾರಬೇಕಾದ್ರೆ ನೋಡಿಕೊಂಡು ಮಾರಿ. ತುಂಬಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದ್ದರೆ ಮಾತ್ರ ಮಾರ್ಕೆಟ್ಗೆ ತಗೊಬಂದು ಮಾರಿ. ಇಲ್ಲಾಂದರೆ 1 or 2 months ವೆಯ್ಟ್ ಮಾಡೋದು ಬೆಟರ್ ಅನಿಸುತ್ತೆ ರೈತರು. ಗ್ರಾಹಕರಿಗೆ ಒಂದೊಳ್ಳೆ ರೇಟ್ ನಡೀತಿದೆ. ನಿಮಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೀವು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಬಹುದು. ಹಾಗೆಯೇ ನಿಮ್ಮ ಒಂದು ಬಿಸ್ನೆಸ್ನ ಕೂಡ ಇಂಪ್ರೂವ್ ಮಾಡ್ಕೊಬಹುದು ಇದರಿಂದಾಗಿ. ಇವಾಗ ನಾವು ಯಶವಂತಪುರಕ್ಕೆ ಬಂದಿರುವಂತಹ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ, ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ, ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಇವತ್ತು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಸೈಜ್ ಈರುಳ್ಳಿಗೆ 1400 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ ಅಷ್ಟೇ. ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ ಎಕ್ಸ್ಟ್ರಾ ಸೂಪರ್ ಸೈಜು ಬಿಗ್ ಸೈಜ್ ಇದ್ದಲ್ಲಿ 1400 ರೂಪಾಯಿಂದ 1500 ರೂಪಾಯಿ. ಬೆಸ್ಟ್ ಕ್ವಾಲಿಟಿಯಲ್ಲಿ ಇದ್ದಂಥ ಈರುಳ್ಳಿಗೆ 1200 ರೂಪಾಯಿಂದ 1400 ರೂಪಾಯಿ ತನಕ. ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ. ಅದು 1600 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 800 ರೂಪಾಯಿಂದ 1400 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಇವತ್ತು ಮಹಾರಾಷ್ಟ್ರ ಈರುಳ್ಳಿಗೆ ಏನು
ಏನು ರೇಟ್ ನಡೀತಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ, ಮಹಾರಾಷ್ಟ್ರ ಈರುಳ್ಳಿಗೆ ಎಕ್ಸ್ಟ್ರಾ ಸೂಪರ್ ಸೈಜು 80 mm ಇದ್ದಲ್ಲಿ 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬಿಗ್ ಸೈಜ್ ಈರುಳ್ಳಿಗೆ 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1500 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆ ಮೀಡಿಯಮ್ಮು 1200 ರೂಪಾಯಿಂದ 1300 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 900 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 400 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 300 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆ ಮಿಕ್ಸ್ ತಂದಲ್ಲಿ 1000 ರೂಪಾಯಿಂದ 1300 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1300 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಇದಿಷ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ, ಹಾಗೆಯೇ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ನೀವು ಕೇಳಬಹುದು. ಹಾಗೆಯೇ ತುಂಬ ಮೇಯ್ನ್ ಆಗಿರುವಂತಹ ವಿಷಯ ಏನಂದರೆ, ಆಲೂಗಡ್ಡೆ ಮತ್ತು ಶುಂಠಿ ಬೆಳೆದಿರುವಂತಹ ರೈತರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಯಾಕಂದರೆ ಇವಾಗ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟ್ ನಡೀತಿದೆ, ಅವರು ಕೂಡ ಒಂದೊಳ್ಳೆ ರೇಟ್ಗೆ ಮಾರಬಹುದು ಅವರು ಬೆಳೆದಿರುವಂತಹ ಬೆಳೆನ. ಸೊ ಆದಷ್ಟು ಜನರಿಗೆ ಈ ಶುಂಠಿ ಮತ್ತು ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಶೇರ್ ಮಾಡಿ. ಹಾಗೆಯೇ ಈರುಳ್ಳಿ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.